ರೌಡಿ ಶೀಟರ್ ನೇಪಾಳಿ ಮಂಜಾ ಮರ್ಡರ್ ಕೇಸ್ ಸೀನಿಯರ್ ಜೂನಿಯರ್ ವಿಚಾರವಾಗಿ ಗಲಾಟೆ. ರೌಡಿ ಶೀಟರ್ ನೇಪಾಳಿ ಮಂಜಾ ಮರ್ಡರ್ ಕೇಸ್ ಸೀನಿಯರ್ ಹಾಗೂ ಜೂನಿಯರ್ ಈ ವಿಚಾರವಾಗಿ ಗಲಾಟೆ ನಡೆದಿದೆ. ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡೋದಕ್ಕೆ ಮರ್ಡರ್ ಅನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನೇಪಾಳಿ ಮಂಜಾ ಕೊಲೆಗೈದಂತಹ ಜಗದೀಶ್ ಅಂಡ್ ಗ್ಯಾಂಗ್ ಕುಡಿದ ನಶೆಯಲ್ಲಿ ಜಗ್ಗು ಹಾಗೂ ನೇಪಾಳಿ ಮಂಜನ ನಡುವೆ ಜಗಳ. ಸೀನಿಯರ್ ಆಗಿದ್ದೀನಿ, ಮರ್ಯಾದೆ ಕೊಡು ಅಂತ ಜಗ್ಗು ಹೇಳಿರ್ತಾನೆ. ಇದಕ್ಕೆ ಜಗ್ಗು ಕಪಾಳಕ್ಕೆ ನೇಪಾಳಿ ಮಂಜು ಹೊಡೆದಿರ್ತಾನೆ. ಅಲ್ಲಿಂದ ಹೋಗಿ ಗ್ಯಾಂಗ್ ಅನ್ನ ಕಟ್ಕೊಂಡು ಬಂದು ಜಗ್ಗು ಅಟ್ಯಾಕ್ ಮಾಡಿರೋದು. ಸದ್ಯ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಅಂಬರೀಶ್, ಈಗ ವಿಚಾರಣೆ ಯಾವ ರೀತಿ ಸಾಗ್ತಾ ಇದೆ? ಆರೋಪಿಗಳಿಗಾಗಿ ಯಾವ ರೀತಿ ಬಲೆಯನ್ನ ಬೀಸಿದ್ದಾರೆ ಅವರ ಸೆರೆಗಾಗಿ? ಅಪ್ಪಣ, ಖಂಡಿತ ನೇಪಾಳಿ ಮಂಜು ಅಂತೇಳಿ ರೌಡಿ ಶೀಟರ್ ಒಬ್ಬ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೆಬ್ಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಗೊಲ್ಲಳ್ಳಿಯಲ್ಲಿ ರಾತ್ರಿ 9:15 ಒಂದು ಮರ್ಡರ್ ಮಾಡಿರುವಂಥದ್ದು. ಅಂದ್ರೆ ನೇಪಾಳಿ ಮಂಜಾ ಒಬ್ಬ ಪ್ರಭಾವಿ ರೌಡಿ ಶೀಟರ್, ಜೊತೆಗೆ ಇತ್ತೀಚೆಗೆ ಗಡೀಪಾರ್ ಸಹ ಆಗಿದ್ದ. ಜೊತೆಗೆ ಆತನನ್ನ ಈಗ ಬೆಂಗಳೂರಿನಿಂದ ಕುಣಿಗಲ್ ಕಡೆಗೆ ಹೆಬ್ಗೋಡಿ ಪೊಲೀಸರು ಬೆಂಗಳೂರಲ್ಲಿ ಇರಬಾರ್ದು ಅಂತೇಳಿ ಆತನನ್ನ ವಾರ್ನ್ ಮಾಡಿ ಆಟೆ ಕಳಿಸಿದ್ರು. ಆದ್ರೆ ನಿನ್ನೆ ಹಬ್ಬ ಇದ್ದ ಹಿನ್ನೆಲೆಯಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಆತ ಸ್ನೇಹಿತರ ಜೊತೆ ಹೆಬ್ಗೋಡಿ ಸಮೀಪದ ಗೊಲ್ಲಳ್ಳಿಗೆ ಬಂದಿದ್ದ. ಆ ಸಮಯದಲ್ಲಿ ಒಂದು ಗ್ಯಾಂಗ್ ಅಟ್ಯಾಕ್ ಮಾಡಿರೋದು, ಆತನನ್ನ ಲಾಂಗು ಮಚ್ಚಿಗಳಿಂದ ಕೊಚ್ಚಿ ಕೊಲೆ ಮಾಡಿರೋದು. ಆ ಹಿನ್ನೆಲೆಯಲ್ಲಿ ಮಾದೇಶ ಮತ್ತು ಆತನ ಜೊತೆಲಿ ಮಧು ಅಂತೇಳಿ 3 ಜನ ಯುವಕರು ಇರ್ತಾರೆ. 3 ಜನ ಯುವಕರಲ್ಲಿ ಈಗಾಗಲೇ ಮಾದೇಶನಿಗೆ ಮತ್ತು ರಾಕೇಶ್ ಜೊತೆಲಿ ಇದ್ದಂಥವ್ರು. ಮಾದೇಶನಿಗೆ ಗಂಭೀರ ಗಾಯ ಆಗಿದೆ. ಆತನು ಸಹ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಿದ್ದಾನೆ ಅಂತೇಳಿ ಗೊತ್ತಾಗ್ತಿದೆ. ಆದ್ರೆ ಜಗದೀಶ್ ಅಲಿಯಾಸ್ ಜಗ್ಗ ಈ ಒಂದು ದಾಳಿ ಮಾಡುವಂಥದ್ದು. ಅಂದ್ರೆ ನೆನ್ನೆ ಮಧ್ಯಾಹ್ನ ಸಣ್ಣ ವಿಚಾರಕ್ಕೆ ನೀನು ದೊಡ್ಡವನ ನಾನು ದೊಡ್ಡವನ ಅನ್ನೋ ಮಾತು ಬೆಳೆದಾಗ ಆ ಸಂದರ್ಭದಲ್ಲಿ ಇದಂತಹ ನೇಪಾಳಿ ಮಂಜಾ ಜಗದೀಶ್ನಿಗೆ ಕಪಾಳಕ್ಕೆ ಹೊಡೆದಿದ್ದ ಅನ್ನೋ ವಿಚಾರವಾಗಿ ಒಂದು ಗಲಾಟೆ ಆಗ್ತದೆ. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ದಂತನು ರಾತ್ರಿ ಒಂದು 9:30-10 ಗಂಟೆ ಸಮಯದಲ್ಲಿ ಫೋನ್ ಮಾಡಿದ ಸಂದರ್ಭದಲ್ಲಿ ನೇಪಾಳಿ ಮಂಜಾ ನೇರವಾಗಿ ನಾನು ಈ ಜಾಗದಲ್ಲಿ ಇದೀನಿ, ತಾಕತ್ತಿದ್ರೆ ಬಾಳೋ ಅನ್ನೋ ಮಾತನ್ನ ಹೇಳಿದ್ದೇನೆ ಅನ್ನೋ ಮಾತ್ ಮೇಲೆ ನೇರವಾಗಿ ಹಗು ಮಚ್ಚಿಗಳನ್ನು ತೆಗೆದುಕೊಂಡು ಬಂದು ಅಲ್ಲಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ ಅಂತ ಗೊತ್ತಾಗ್ತಿದೆ. ಪೊಲೀಸರು ಸಹ ಈಗಾಗಲೇ ಜಗದೀಶ್ ಅಲಿಯಾಸ್ ಜಗ್ಗನಿಗೋಸ್ಕರ ಪೊಲೀಸರು ಹುಡುಕಾಟ ಮಾಡ್ತಿರೋದು. ಅಪರ್ಣ, ಧನ್ಯವಾದ ಅಂಬರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.